ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು ಎರಡು ರಂಗೋಲಿ ತೋರಿಸ್ತಾ ಇದ್ದೀನಿ. ಎರಡು ಕೂಡ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಒಂದು ಎಳೆ ರಂಗೋಲಿ ಮತ್ತು ಒಂದು ಚುಕ್ಕಿ ರಂಗೋಲಿ. ಚುಕ್ಕಿ ರಂಗೋಲಿನೂ ಕೂಡ ಒಂದು 11ರಿಂದ 6 ಚುಕ್ಕಿಗಳು, ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಬನ್ನಿ ರಂಗೋಲಿ ಹಾಕೋಣ ಇವಾಗ. ಮೊದಲು 5ರಿಂದ 5 ಚುಕ್ಕಿನ ಇಟ್ಕೊಳ್ಳೋಣ. 5 ಕೂಡ ಸಮ ಚುಕ್ಕಿ ಇದು. ಒಂದ್ರ ಕೆಳಗೊಂದು ಸ್ವಲ್ಪ ಜಾಸ್ತಿ ಗ್ಯಾಪಲ್ಲಿ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಲೈನ್ಸ್ ಬರುತ್ತೆ. ಮಧ್ಯದಲ್ಲಿ ಒಂದು ಚುಕ್ಕಿ ಬಿಟ್ಬಿಟ್ಟು ಅದರ ಸುತ್ತಲೂ ಮೂರು ಚುಕ್ಕಿನ ಜಾಯಿನ್ ಮಾಡೋಣ ಇವಾಗ. ಆಮೇಲೆ ಈ ಕಡೆಯಿಂದ ಎಲ್ಲ ಕಡೆ ನಾನು ಹಾಕ್ತಾ ಇರೋ ಥರ ಲೈನ್ಸ್ಗಳನ್ನ ಜಾಯಿನ್ ಮಾಡ್ಕೊಂಡು ಬರೋದು. ಅದಾದ್ಮೇಲೆ ಈ ಥರ ಮೂರು ಲೈನ್, ಇಲ್ಲಿ ಮಾತ್ರ 3 ಲೈನು, ಈ ಅಡ್ಡ ಹಾಕೋತಿಗೆ 4 ಲೈನ್ ಹಾಕಬೇಕು. ಇನ್ನೆಲ್ಲ ಕಡೆಗೂ ಇನ್ನು ಮತ್ತೆ 3 ಲೈನು, ಇಲ್ಲಿ 4, ಮತ್ತೆ ಈಗ 3, ಮತ್ತೆ 4, ಮತ್ತೆ 4, 4 4 3 ಆ ಥರ ಬರುತ್ತೆ. ಈಗ ಇಲ್ಲಿ 3 ಲೈನು, ಮತ್ತೆ 4 ಲೈನು, ಮತ್ತೆ 4 ಲೈನು, ಕಾರ್ನರು ಮತ್ತೆ ಕಾರ್ನರ್ ಪಕ್ಕದ್ದು 4 ಲೈನು, ಮಿಡಲಲ್ಲಿರೋದು 3 ಲೈನ್ ಹಾಕಬೇಕು. ಈಗ 4 ಹಾಕ್ತಾ ಇದ್ದೀನಿ, ಕೊನೆದು ಕೂಡ 4. ಈಗ ಒಂದು ಕಡೆಯಿಂದ ಒಂದ್ ಈ ಥರ ಜೋಡಿಸ್ಕೊಂಡು ಹೋಗೋದು ಇಷ್ಟೆ. ಈ ಥರ ಅಲ್ಲಿಗೆ ಜಾಯಿನ್ ಮಾಡಿ ತಂದು ಆ ಲೈನಿಗೆ ಬಿಟ್ಟರೆ ಅಲ್ಲೊಂದು ಸಣ್ಣ ಡಿಸೈನ್ ಆಗುತ್ತೆ. ಈ ಕಡೆ ಲೆಫ್ಟ್ ಸೈಡಿಂದಾನೇ ತೊಗೊಂಡು ಹೋಗೋಣ. ಒಂದು ಕಡೆಯಿಂದ ಮಾಡ್ಕೊಂಡು ಬಂದರೆ ಆವಾಗ ಮಾಡೋಕ್ಕೂ ಕೂಡ, ರಂಗೋಲಿ ಹಾಕೋಕ್ಕೂ ಕೂಡ ಈಸಿ ಆಗುತ್ತೆ. ಈಗ ಈ ಥರ ಹಾಕಿಕೊಂಡು ಬಂದರೆ ಒಂದು ಕಡೆಯಿಂದ ಈಸಿ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಕಡೆಗೂ ಕೂಡ 5 ಲೈನ್ಸ್ ಬರುತ್ತೆ. ಮುಂಚೆ ಹಾಕಿರೋಂಥ ಒಂದು ಲೈನು ಮತ್ತು ಈಗ ಬರ್ತಾ ಇರೋದು ಲೈನು ಎಲ್ಲ ಸೇರಿ ಒಟ್ಟು ಟೋಟಲ್ 5 ಲೈನ್ ಬರುತ್ತೆ. 5 ಸರ್ಕಲ್ ಥರ ಬರುತ್ತದು, ಹಾಫ್ ಸರ್ಕಲ್. ಈಸಿಯಾಗಿದೆ ಇದು. ಒಂದು ಸತಿ ಗೊತ್ತಾಗ್ಬಿಟ್ರೆ ಹಿಂಗೆ ಹಾಕೋದು ಅಂತ ಹೇಳಿ ಅಂತ, ಅದು ಒಂದು ಕಡೆಯಿಂದ ಇನ್ನೂ ನಿಮಗೆ ಬೇರೆ ಬೇರೆ ಡಿಸೈನ್ ಕೂಡ ಹಾಕ್ಕೋತಾ ಬರ್ಬೋದು. ಈಗ ಮಧ್ಯದಲ್ಲಿ ಸೇಮ್ ಒಂದು ಲೈನ್ ಬರುತ್ತಲ್ಲ, ಅಲ್ಲಿದೆ ಜಾಯಿನ್ ಮಾಡ್ತಾ ಬಂದರೆ 4 ಲೈನ್ ಬರುತ್ತಲ್ಲಿ ಮಧ್ಯದಲ್ಲಿ. 3 4 4 ಲೈನು ಮಧ್ಯದಲ್ಲಿ ಬರ್ತಾ ಹೋಗುತ್ತೆ. ಈಗ ಮಧ್ಯದಲ್ಲಿ ಒಂದು ಫ್ಲವರ್ ಆದಮೇಲೆ ಈಗ ಎಲ್ಲ ಕಡೆಗೂ ಮಧ್ಯ ಒಂದು ಚುಕ್ಕೆ ಇಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಮೆಷರ್ಮೆಂಟ್ ಚೆನ್ನಾಗಿ ಗೊತ್ತಾಗಲಿ ಅಂತ. ಅದಕ್ಕೆ ಈಗ ಜಾಯಿನ್ ಮಾಡೋದು ಈ ಥರ ಟ್ರಯಾಂಗಲ್ ಥರ ಎಲ್ಲ ಕಡೆ ಜಾಯಿನ್ ಮಾಡಿದ್ರೆ ಅಲ್ಲಿ ಮಿಡಲಲ್ಲಿ ನಾವು ಲೈನ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡ್ಬೋದು ಈ ಥರ. ಈಗ ಅಲ್ಲೊಂದು 2 ಅಥವಾ 3 ಲೈನ್ಸಲ್ಲಿ ಎಷ್ಟು ಜಾಗ ಸಾಕಾಗುತ್ತೋ, ನಿಮಗೆ ಜಾಸ್ತಿ ಸಿಕ್ತು ಜಾಗ ಅಂದರೆ ಅಲ್ಲೂ ಕೂಡ ಒಂದು 5-6 ಲೈನು ಬೇಕಾದ್ರೆ ಹಾಕ್ಕೋಬೋದು. ನನಗಿಲ್ಲಿ ಒಂದು 4 ಲೈನ್ ಸಿಗ್ತಾ ಇದೆ. ಮತ್ತು ಅದೇ ಥರ ಕ್ರಾಸ್ ಲೈನ್ ಹಾಕಿದರೆ ಅಲ್ಲಿ ಡಿಸೈನ್ ಆಗುತ್ತೆ. ಎಲ್ಲ ಕಡೆಗೂ ಅದೇ ಥರ ಹಾಕ್ಕೊಂಡು ಬರೋದು. ಎಲ್ಲ ಕಡೆಗೂ ಒಂದೇ ಥರ ಆಗುತ್ತದು. ಇನ್ನೂ ಬೇಕಾದರೆ ಬೇರೆ ಡಿಸೈನ್ ಕೂಡ ಒಳಗಡೆ ಹಾಕ್ಕೋಬೋದು. ಅದನ್ನು ನಾನೀಗ ಈಸಿಯಾಗಿ ಲೈನ್ಸ್ ತೋರಿಸ್ತಾ ಇದ್ದೀನಿ. ಈಗ ಹೊರಗಡೆಗೆ ಒಂದು ಸರ್ಕಲ್ ಥರ ಹಾಕೋದು ಅಷ್ಟೆ. ತುದಿಗೆ ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಸುಮ್ಮನೆ ಒಂದು ಸರ್ಕಲ್ ಥರ ಹಾಕ್ತಾ ಇದ್ದೀನಿ ಇವಾಗ. ಎಲ್ಲ ಕಡೆಗೂ ಹಾಕಿದ್ರೆ ಇಷ್ಟು ಒಂದು ರಂಗೋಲಿ ಮುಗೀತು. ಈಗ 11ರಿಂದ 6 ಚುಕ್ಕಿ ರಂಗೋಲೆ. ಇದು 11ರಿಂದ 6 ಇಡ್ತಾ ಇದ್ದೀನಿ. ಮೊದಲು 11 ಲೈನ್ 11 ಚುಕ್ಕಿ ಇಡ್ತಾ ಇದ್ದೀನಿ. ಅದೇ ಥರ 11 ಆದಮೇಲೆ 10 9 8 7 6 ಅಷ್ಟು 6 ಲೈನ್ ಬರುತ್ತೆ. ಮೇಲ್ಗಡೆಗೂ ಕೂಡ ಅದೇ ಥರ 11ರಿಂದ 6 ಇಟ್ಕೊಳ್ತಾ ಬರೋದು. ಒಟ್ಟಿನಲ್ಲಿ 6 ಚುಕ್ಕಿ ಇಟ್ಮೇಲೆ ತುದಿಗೆ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಲೈನ್ಸ್ಗಳು ಹಾಕಿದಾಗ ಇದು ಒಂಥರ ಫ್ಲವರ್ ಥರ ಬರುತ್ತೆ. ಈ ಕಡೆ ಜಾಯಿನ್ ಮಾಡ್ಬೇಕೀಗ. ಈಗ ಒಂದು ಲೀವ್ಸ್ ಥರ ಹಿಂಗೆ ಜಾಯಿನ್ ಮಾಡೋದು. ಅದು ಸ್ಟ್ರೈಟ್ ಲೈನಲ್ಲಿ ಇರೋವಂಥ ಒಂದು ಲೈನ್ನ ನಾವು ಜಾಯಿನ್ ಮಾಡಬೇಕು. ಈಗ ಮೇಲ್ಗಡೆಗೆ ಅಲ್ಲಿ ಒಂದು ಬಾಕ್ಸ್ ಅಂದರೆ ಒಂದು ರೆಕ್ಟ್ಯಾಂಗಲ್ ಥರ, ಕೆಳಗಡೆ ಉಳಿದಿರೋ ಒಂದು ಚುಕ್ಕಿ ಒಂದು ಸ್ಟೆಮ್ ಥರ ಮಾಡೋದು. ಇದೇ ಥರ ಎಲ್ಲ ಕಡೆ ತುದಿಗೂ ಬರುತ್ತೆ ಫ್ಲವರ್ಸ್ 4, ಮತ್ತು ಈ ಕಡೆ ಒಟ್ಟು 6 ಫ್ಲವರ್ ಬರುತ್ತೆ. ಇದು ಸ್ವಲ್ಪ ಈಸಿ ರಂಗೋಲಿ. ಇದು 11ರಿಂದ 6 ಆಗಿರೋದ್ರಿಂದ ಚಿಕ್ಕದು ಬರುತ್ತೆ.
ಇದೇ ಥರ ದೊಡ್ಡ ರೋಸ್ ಕೂಡ ಬರುತ್ತೆ 15ರಿಂದ 8. ಅದು ಇನ್ನೊಂದ್ಸತಿ ತೋರಿಸ್ತೀನಿ. ಇದೀಗ ಸೈಡಿಗೆ ಜಾಯಿನ್ ಮಾಡ್ತಾ ಬರೋದು. ಎಲ್ಲ ಕಡೆಗೂ ಒಂದೇ ಥರ ಬರುತ್ತೆ. ಈಗ ಈ ಕಡೆ ಸೈಡಿಗೂ ಅದೇ ಥರ ಮಾಡ್ಕೊಳ್ಳೋದು. ತುದಿಗೆ ಬಂದಿರೋ ಅಂಥ ಚಿಕ್ಕೆಯಲ್ಲಿ ಗೊತ್ತಾಗುತ್ತೆ ನಮಗಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಕ್ಕೆ. ಹೀಗೆ ಈ ಥರ ಬರುತ್ತಿಲ್ಲಿ. ಈಗ ಮಿಡಲಲ್ಲಿ ಒಂದು ಸರ್ಕಲ್ ಥರ ಮಾಡೋಣ. ಸೊ ಅದು ಒಳಗಡೆಗೆ ರೋಸ್ ಹೆಂಗೆ ಕಾಣಿಸುತ್ತೆ ಆ ಥರ ಕಾಣಿಸುತ್ತೆ ಅದು. ಅದಕ್ಕೆ ಒಳಗಡೆ ಒಂದು ಸರ್ಕಲ್ ಥರ ಮಾಡಿಬಿಟ್ಟು ಹಾಕೋದು. ಈಗ ಮಧ್ಯದಲ್ಲಿ ಒಂದು ಪದ್ಮ ಕ್ರಿಯೇಟ್ ಮಾಡೋಣ, ಅಂದರೆ ಫ್ಲವರ್, ಅಲ್ಲೊಂದು ಫ್ಲವರ್ ಬರುತ್ತೆ. ಅಲ್ಲಿಗೆ ಬರೋವಂಥದ್ದು 3 ಲೈನ್ನ ಕೂಡಿಸ್ತಾ ಬಂದರೆ ಈ ಥರ ಇದಾಗುತ್ತೆ, ಮಧ್ಯದಲ್ಲಿ ಲೈನ್ಸ್ ಬರುತ್ತೆ. ಆಮೇಲೆ ಪದ್ಮ ಮಾಡೋದು. ಅದಾದಮೇಲೆ ಒಂದು ಬಳ್ಳಿ ಥರ ಮಾಡೋಣ. ಇದೆಲ್ಲ ಕೂಡ ಜಾಯಿನ್ ಆಗಿರೋ ಥರ. ಅದಕ್ಕೂ ಸೇರಿಸಿ ಮಿಡಲಲ್ಲಿ ಒಂದು ಚುಕ್ಕಿ ಉಳಿದಿದೆ ಅಲ್ಲ, ಅದಕ್ಕದು ಮಾಡೋಣ. ಅದಾದಮೇಲೆ ಈಗ ಅಲ್ಲಿ ಪದ್ಮನ ಮೇಲೆ ಕೂಡ ಒಂದೊಂದು ಆ ಫ್ಲವರಿಗೆ ಮತ್ತು ಆ ಪದ್ಮಕ್ಕೆ ಎರಡಕ್ಕೂ ಕೂಡ ಜಾಯಿನ್ ಮಾಡಿಕೊಂಡು ಬರೋದು. ಒಂದು ಕಡೆಯಿಂದ ಹಾಕ್ಕೊಂಡು ಬಂದರೆ ಅದೆಲ್ಲದು ಕೂಡ ಜಾಯಿನ್ ಆಗುತ್ತೆ. ಮಿಡಲಲ್ಲಿ ಸ್ವಲ್ಪ ಡಿಸೈನ್ ಅಂತ ಹೇಳಿ ನಾನು ಸುಮ್ಮನೆ ವಂಕಿ ಥರ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಏನಾದರೂ ಡಿಸೈನ್ ಕೂಡ ಹಾಕೋಬೋದು. ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಹೇಗಿತ್ತಂತ. ಇವತ್ತು ಚುಕ್ಕಿ ರಂಗೋಲಿ ಮತ್ತು ಎಳೆ ರಂಗೋಲಿ ಎರಡು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡೇ ಹಾಕೋಕ್ಕಾಗಿದ್ದು ಒಂದು ವಿಡಿಯೋದಲ್ಲಿ ನನಗೆ. ಮುಂದಿನ ವಾರ ಸ್ಪೆಷಲ್ ಏನಂತಂದರೆ, ಮುಂದಿನ ವಾರ ನಾನು ಎರಡೆಳೆ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣಂತೆ ಹೆಂಗೆ ಬರುತ್ತೆ ಅಂತೇಳಿ ಅಂತ. ಎರಡೆಳೆ ಹೇಗೆ ಇಟ್ಕೊಳ್ಳೋದು, ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ಆಮೇಲೆ ಎರಡೆಳೆಯಲ್ಲಿ ಬರುವಂಥ ರಂಗೋಲಿಗಳನ್ನ ನೋಡೋಣಂತೆ. ನೀವು ಹೇಗೆ ಹಾಕ್ತಾ ಇದ್ದೀರಾ ಅನ್ನೋದನ್ನು ಫೋಟೋ ತೆಗೆದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.